ಪ್ರತಿ ವರ್ಷದಂತೆ ಈ ವರ್ಷ ಸೂರ್ಯ ತುಲಾರಾಶಿಯನ್ನು ಪ್ರವೇಶ ಮಾಡುವ ಗಳಿಗೆ ಅಂದರೆ ಅಕ್ಟೋಬರ್ 17 ಮಧ್ಯಾಹ್ನ 1:44 ತಾಯಿ ಕಾವೇರಮ್ಮ ತೀರ್ಥ ರೂಪದಲ್ಲಿ ಬ್ರಹ್ಮಕುಂಡಿಕೆಯಲ್ಲಿ ಬಂದ ಭಕ್ತರಿಗೆ ದರ್ಶನ ನೀಡುವುದರ ಮೂಲಕ ಎಲ್ಲರಿಗೂ ಆಶೀರ್ವಚನ ಮಾಡತಕ್ಕಂತ ಒಂದು ಘಟನೆ ಹತ್ತಿರ ಬರ್ತಾ ಇದೆ. ಜನ ಇಂದಿನಿಂದಲೇ ಬರಲು ಪ್ರಾರಂಭವಾಗಿದೆ. ತಾಯಿ ಕಾವೇರಮ್ಮ ಜಲರೂಪ ಲೋಕ ಕಲ್ಯಾಣಕ್ಕಾಗಿ ಜಲರೂಪ ತಾಳಿದ ಕಾವೇರಮ್ಮ ಒಂದು ಜಲರೂಪ ತಾಳಿ ಹೋಗುವಾಗ ಒಂದು ಮಾತನ್ನು ಹೇಳಿದ್ದಾರೆ. ಪ್ರತಿ ವರ್ಷ ನಾನು ಬ್ರಹ್ಮಕುಂಡಿಕೆಯಲ್ಲಿ ಸೂರ್ಯ ತುಲಾರಾಶಿಯನ್ನು ಪ್ರವೇಶ ಮಾಡೋ ಗಳಿಗೆಯಲ್ಲಿ ತೀರ್ಥ ರೂಪದಲ್ಲಿ ದರ್ಶನ ನೀಡುತ್ತೇನೆ. ಅಲ್ಲಿಂದ 1 ತಿಂಗಳ ಕಾಲಾವಧಿಯವರೆಗೆ ಸಹದೇವತೆಗಳೊಂದಿಗೆ ಇದ್ದು ಬರತಕ್ಕಂತ ಭಕ್ತರಿಗೆ ಆಶೀರ್ವಚನ ನೀಡುತ್ತೇನೆ. ಅರಿಯದೇ ಆಗಿರತಕ್ಕಂತ ಪಾಪ ದೋಷಗಳಿದ್ದರೆ ನನ್ನಲ್ಲಿ ನಿಂತು ಪರಿಹಾರ ಮಾಡಿಕೊಳ್ಳಬಹುದು ಅಂತ ಹೇಳಿ ತಾಯಿ ಹರಿದು ಹೋಗಿದ್ದಾಳೆ. ನಾನು ಕೋಡಿ ಮೋಟಯ್ಯ ತಲಕಾವೇರಿ ದೇವಾಲಯದ ತಕ್ಕನಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇನೆ. ನಾನು ಸುಮಾರು ತುಲಾ ಮಾಸ ಅಂದ್ರೆ ತುಲಾ ಸಂಕ್ರಮಣದಿಂದ ವೃಶ್ಚಿಕ ಸಂಕ್ರಮಣದಲ್ಲಿ ಹೊರಗೆ ತಲಕಾವೇರಿಯಲ್ಲಿದ್ದು ತಲಕಾವೇರಿ ದೇವಸ್ಥಾನದ ಕಟ್ಟುಪಾಡಿಗೆ ಅನುಗುಣವಾದ ವ್ಯವಸ್ಥೆಗಳನ್ನು ಮಾಡಿಕೊಂಡು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತೇನೆ. ಇದು ನನ್ನ ಕುಟುಂಬದವರು ನನಗೆ ಕೊಟ್ಟಿರತಕ್ಕಂಥ ಜವಾಬ್ದಾರಿ.